10 ಜನವರಿ 2024 ಪೌಷ ಅಮಾವಾಸ್ಯೆಯ ರಾತ್ರಿ ಕೇವಲ ಒಂದು ಮುಟ್ಟಿಗೆ ಕೊತ್ತಂಬರಿ ಕಾಳುಗಳ ಪ್ರಾಚೀನ ಮಹಾ ಉಪಾಯವನ್ನು ಮಾಡಿರಿ. ಜೀವನದ ಎಲ್ಲ ಕಷ್ಟಗಳಿಂದ ತಕ್ಷಣ ಮುಕ್ತಿ ಸಿಗುತ್ತದೆ. ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಇಡೀ ವರ್ಷ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ. ನೀವು ಕೋಟ್ಯಾಧೀಶರು ಆಗುವರಿ. ಮನೆ ಧನ ಸಂಪತ್ತಿನಿಂದ ತುಂಬುತ್ತದೆ. ನಿಮ್ಮ ಮನಸ್ಸಿಚ್ಛೆಗಳು ಕೂಡ ಈಡೇರುತ್ತವೆ. ಇಡೀ ವರ್ಷದಲ್ಲಿ ಕೇವಲ ಒಂದು ಬಾರಿ ಇಂಥ ಅವಕಾಶ ಸಿಗುತ್ತದೆ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಈ ವರ್ಷದ ಮೊದಲ ಅಮಾವಾಸ್ಯೆ ಪೌಷ ಅಮಾವಾಸ್ಯೆ ಅಂದರೆ ಎಳ್ಳಿನ ಅಮಾವಾಸ್ಯೆ 10 ಜನವರಿ ಎಂದು ಇರುತ್ತದೆ. 132 ವರ್ಷಗಳ ನಂತರ ಒಂದು ಯಾವ ರೀತಿಯಾದ ಅಮಾವಾಸ್ಯೆಯ ತಿಥಿ ಬಂದಿದೆ ಅಂದರೆ ಇಲ್ಲಿ ಪೂರ್ತಿಯಾಗಿ 62 ರೀತಿಯ ಶುಭ ಯೋಗಗಳ ನಿರ್ಮಾಣ ಆಗುತ್ತಿದೆ. ಇವುಗಳಲ್ಲಿ ಧನಯೋಗ, ಇಂದ್ರಯೋಗ, ಮಹಾಲಕ್ಷ್ಮಿ ಯೋಗ, ಬ್ರಹ್ಮಯೋಗ, ಸತಲಜ ಯೋಗ ಈ ರೀತಿಯ ಸುಮಾರು 62 ಶುಭ ಯೋಗಗಳ ನಿರ್ಮಾಣ ಆಗಿದೆ. ಒಂದು ವೇಳೆ ಈ ದಿನ ವಿಧಿವಿಧಾನದಿಂದ ಒಂದು ಮುಟ್ಟಿಗೆ ಕೊತ್ತಂಬರಿ ಕಾಳುಗಳ ಆ ಉಪಾಯವನ್ನು ಮಾಡಿದ್ರೆ ಇದರ ಬಗ್ಗೆ ತಂತ್ರಶಾಸ್ತ್ರ ಪುಸ್ತಕದಲ್ಲಿ ಬರೆದಿದ್ದಾರೆ. ಇದರಿಂದ ಇಡೀ ವರ್ಷ ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ಧನ ಸಂಪತ್ತಿನ ಮಳೆ ನಿಮ್ಮ ಮನೆಯ ಮೇಲೆ ಆಗುತ್ತದೆ. ಇಡೀ ವರ್ಷ ಏನೇ ಹಣಕಾಸು ನಿಮ್ಮ ಬಳಿ ಬಂದರೂ ಅವುಗಳಲ್ಲಿ ವೃದ್ಧಿಯಾಗುತ್ತೆ. ನಿಮ್ಮ ಭಾಗ್ಯ ಶಕ್ತಿಶಾಲಿಯಾಗುತ್ತೆ. ಇಡೀ ವರ್ಷ ನೀವು ಯಾವುದೇ ಹೊಸ ಕಾರ್ಯವನ್ನು ಮಾಡಿದ್ರು ಆ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ. ಯಾಕಂದರೆ ಸ್ನೇಹಿತರೆ, ಅಮಾವಾಸ್ಯೆಯ ರಾತ್ರಿಯು ತುಂಬಾ ಶಕ್ತಿಶಾಲಿಯಾಗಿರುವಂಥ ರಾತ್ರಿಯಾಗಿರುತ್ತದೆ. ಇದೇ ಒಂದು ಕಾರಣದಿಂದಾಗಿ ಜಗತ್ತಿನಲ್ಲಿ ಅದೆಷ್ಟೆಲ್ಲ ತಾಂತ್ರಿಕ ಜನರಿದ್ದಾರೋ, ಪಂಡಿತರಿದ್ದಾರೋ, ಜ್ಯೋತಿಷ್ಯರಿದ್ದಾರೋ ಅವರೆಲ್ಲ ಅಮಾವಾಸ್ಯೆಯ ರಾತ್ರಿಗಾಗಿ ಕಾಯ್ತಾ ಇರ್ತಾರೆ. ಯಾಕಂದರೆ ಈ ರಾತ್ರಿಯ ಸಮಯದಲ್ಲಿ ನೀವು ಏನೇ ಉಪಾಯಗಳನ್ನು ಮಾಡಿದ್ರು, ಪೂಜೆ ಪಾಠ ಮಾಡಿದ್ರು ಖಂಡಿತವಾಗಿ ಅವುಗಳ ಲಾಭ ನಿಮಗೆ ಸಿಗುತ್ತದೆ. ಸ್ನೇಹಿತರೆ, ಅಮಾವಾಸ್ಯೆಯ ರಾತ್ರಿಯ ದಿನ ಒಬ್ಬ ವ್ಯಕ್ತಿಯು ತಮ್ಮ ಇಷ್ಟ ದೇವರ ಪೂಜೆಯನ್ನು ಮಾಡ್ತಾರೆ. ಶಾಸ್ತ್ರಗಳ ಅನುಸಾರವಾಗಿ ಈ ರೀತಿ ನೀವು ಮಾಡಿದ್ರೆ ನಿಮಗೆ ಖಂಡಿತವಾಗಿ ನಿಮ್ಮ ದೇವರ ಆಶೀರ್ವಾದ ಸಿಗುತ್ತದೆ. ಇದೇ ರೀತಿಯಾಗಿ ಅಮಾವಾಸ್ಯೆಯ ರಾತ್ರಿಯ ದಿನದಲ್ಲಿ ಮಹಾಲಕ್ಷ್ಮಿಯ ವಿಧಿವಿಧಾನಗಳಿಂದ ಪೂಜೆ ಪಾಠ ಮಾಡಿದ್ರೆ ಒಬ್ಬ ವ್ಯಕ್ತಿಗೆ ಅವರ ಆರ್ಥಿಕ ಕಷ್ಟಗಳಿಂದ ಜೀವನದಲ್ಲಿ ಮುಕ್ತಿ ಸಿಗುತ್ತದೆ. ಆ ವ್ಯಕ್ತಿಯ ಜೀವನದಲ್ಲಿ ಧನ ಪ್ರಾಪ್ತಿಯೂ ಆಗುತ್ತದೆ. ಸ್ನೇಹಿತರೆ, ಒಂದು ವೇಳೆ ಕೇವಲ ನೀವು ಒಂದು ಮುಷ್ಟಿಗೆಯಷ್ಟು ಕೊತ್ತಂಬರಿ ಕಾಳುಗಳ ಉಪಾಯವನ್ನು ನಾವು ಹೇಳಿದ ರೀತಿ ಮಾಡಿದ್ರೆ ಇದರ ಬಗ್ಗೆ ತಂತ್ರಶಾಸ್ತ್ರದಲ್ಲಿಯೂ ಬರೆದಿದ್ದಾರೆ. ನಂಬಿಕೆ ಇಡಿ, ತಕ್ಷಣವೇ ನಿಮಗೆ ತಾಯಿ ಲಕ್ಷ್ಮೀದೇವಿಯ ವರದಾನ ಆಶೀರ್ವಾದ ಸಿಗುತ್ತದೆ. ಈಗ ನೀವು ಪದೇ ಪದೇ ಯೋಚನೆ ಮಾಡ್ತಾ ಇರ್ಬೋದು, ಕೊತ್ತಂಬರಿ ಕಾಳುಗಳನ್ನು ಬಳಕೆ ಮಾಡಿಕೊಂಡು ಇದರ ಉಪಾಯ ಮಾಡಿ ಹೇಗೆ ನಿಮಗೆ ತಾಯಿ ಲಕ್ಷ್ಮೀದೇವಿ ಒಲಿಯುತ್ತಾರಂತ. ಸ್ನೇಹಿತರೆ, ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಕೊತ್ತಂಬರಿ ಕಾಳುಗಳಿಗೆ ಧನಿಯಾ ಅಂತಲೂ ಕರೆಯುತ್ತಾರೆ. ಇವು ಧನ ಸಂಪತ್ತಿಗೆ ಸಂಬಂಧಪಟ್ಟಂಥ ವಸ್ತು ಆಗಿವೆ. ಇವುಗಳಲ್ಲಿ ತಾಯಿ ಲಕ್ಷ್ಮೀದೇವಿಯ ದಿವ್ಯ ಶಕ್ತಿಗಳು ವಾಸ ಮಾಡುತ್ತವೆ. ಹಾಗಾಗಿ ನೀವು ಸಹ ನೋಡಿರಬಹುದು, ಧನ ತ್ರಯೋದಶಿಯ ಪೂಜೆ ಇರಲಿ, ದೀಪಾವಳಿಯ ಪೂಜೆ ಇರಲಿ, ಇವುಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಒಂದು ಮುಷ್ಟಿಗೆಯಷ್ಟು ಕೊತ್ತಂಬರಿ ಕಾಳುಗಳನ್ನು ಖರೀದಿ ಮಾಡಿ ತೆಗೆದುಕೊಂಡು ಬರ್ತಾರೆ. ವಿಧಿವಿಧಾನಗಳಿಂದ ಅವುಗಳ ಪೂಜೆ ಮಾಡ್ತಾರೆ. ನಂತರ ಅವುಗಳನ್ನು ತಮ್ಮ ಹಣ ಇಡುವಂಥ ಕಬಾರ್ಡ್ನಲ್ಲಿಯೂ ಇಟ್ಕೊಳ್ತಾರೆ. ಈ ರೀತಿ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಧನ ಸಂಪತ್ತು ವೇಗವಾಗಿ ಆಕರ್ಷಣೆಗೆ ಒಳಗಾಗುತ್ತೆ. ಸ್ನೇಹಿತರೆ, ಒಂದು ವೇಳೆ ನೀವೇನಾದರೂ ಈ ಅಮಾವಾಸ್ಯೆಯ ತಿಥಿಯ ದಿನ ಒಂದು ಮುಟ್ಟಿಗೆ ಕೊತ್ತಂಬರಿ ಕಾಳುಗಳ ಉಪಾಯ ಆ ರೀತಿ ಮಾಡಿದ್ರೆ ಅದರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ತಕ್ಷಣವೇ ಇಲ್ಲಿ ನಿಮಗೆ ತಾಯಿ ಲಕ್ಷ್ಮೀದೇವಿಯ ವರದಾನ ಆಶೀರ್ವಾದ ಸಿಗುತ್ತದೆ. ಕೇವಲ ನಿಮಗಷ್ಟೇ ಅಲ್ಲ, ನಿಮ್ಮ ಇಡೀ ಕುಟುಂಬದವರ ಮೇಲೆ ತಾಯಿ ಲಕ್ಷ್ಮೀದೇವಿ ಮಹಾವಿಷ್ಣುವಿನ ಆಶೀರ್ವಾದ ಇರುತ್ತದೆ. ಕುಟುಂಬದಲ್ಲಿ ಒಂದು ಚಮತ್ಕಾರಿಕ ಬದಲಾವಣೆಯೂ ಬರುತ್ತದೆ. ಹಾಗಾಗಿ ಈ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯ ತನಕ ಎಲ್ಲಿಯೂ ಓಡಿಸದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಒಂದು ವೇಳೆ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮಗೆ ಸಿಗಲಿ, ನಿಮ್ಮ ಕುಟುಂಬದವರಿಗೂ ಆಶೀರ್ವಾದ ಸಿಗಲಿ. ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಉನ್ನತಿಯನ್ನು ನೀವು ಮಾಡಲಿ ಅಂತ ಇಷ್ಟಪಡ್ತಾ ಇದ್ರೆ, ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಈ ವರ್ಷ ನೀವು ಕೋಟ್ಯಾಧೀಶರಾಗಲು ಇಷ್ಟಪಡ್ತಾ ಇದ್ರೆ ಪೂರ್ತಿ ಶ್ರದ್ಧೆ ಮತ್ತು ನಂಬಿಕೆಯ ಜೊತೆಗೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ, ಜೈ ಮಹಾವಿಷ್ಣು ಅಂತ ಬರೆಯಿರಿ. ಈ ವಿಡಿಯೋವನ್ನು ಎಷ್ಟು ಜನರಿಗೆ ಕಳಿಸಲು ಸಾಧ್ಯವಾಗುತ್ತೋ ಅಷ್ಟು ಜನರಿಗೆ ಶೇರ್ ಮಾಡಿರಿ. ನಿಮ್ಮಿಂದ ಅವರಿಗೂ ಸಹ ಸಹಾಯ ಆಗುತ್ತದೆ. ಯಾಕಂದರೆ ಸ್ನೇಹಿತರೆ, ಭಗವದ್ಗೀತೆಯಲ್ಲಿ ಸ್ವಚ್ಛವಾಗಿ ಬರೆದಿದ್ದಾರೆ, ಒಂದು ವೇಳೆ ನೀವು ಜನರಿಗೆ ಸಹಾಯವನ್ನು ಮಾಡಿದ್ರೆ ನಿಮಗೂ ಸಹ ಭಗವಂತ ಸಹಾಯ ಮಾಡ್ತಾರೆ. ಹಾಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಎಷ್ಟು ಜನರಿಗೆ ಶೇರ್ ಮಾಡೋಕ್ಕಾಗುತ್ತೋ ಅಷ್ಟು ಜನರಿಗೆ ಕಳುಹಿಸಿ ಬಿಡಿ. ಎಲ್ಲಕ್ಕಿಂತ ಮೊದಲ ಉಪಾಯ ವ್ಯರ್ಥವಾದ ಖರ್ಚುಗಳಿಂದ ಉಳಿದುಕೊಳ್ಳೋದಾಗಿದೆ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಜೀವನದಲ್ಲಿ ಹಣಕಾಸು ಧನ ಸಂಪತ್ತು ಬರೋದು ನಿಂತು ಹೋಗಿದ್ರೆ, ನಿಮ್ಮ ಜೀವನದಲ್ಲಿ ಏನೇ ಧನ ಸಂಪತ್ತು ಬಂದಿರೋ ಅದು ನಿಲ್ತಾ ಇಲ್ಲ ಅಂದರೆ, ವ್ಯರ್ಥವಾದ ಖರ್ಚುಗಳಲ್ಲಿ ಹಣ ಬಳಕೆ ಆಗುತ್ತಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮೇಲೆ ಯಾವುದೋ ಒಂದು ರೀತಿಯ ದೋಷ ಇರುತ್ತೆ. ಅದರ ಕಾರಣದಿಂದಾಗಿ ಸಮಸ್ಯೆಗಳು ಎದುರಾಗುತ್ತಿರುತ್ತವೆ. ಇಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, 10 ಜನವರಿ ದಿನ ಮುಂಜಾನೆ ಅಥವಾ ಸಾಯಂಕಾಲ ನಿಮ್ಮ ಮನೆಯ ದೇವರ ಕೋಣೆಯತ್ತ ಹೋಗಬೇಕು.
ಎಲ್ಲಕ್ಕಿಂತ ಮೊದಲು ಇಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚಬೇಕು. ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಕಾಳುಗಳನ್ನು ಇಡಬೇಕು. ನಂತರ ಇದನ್ನು ಗಂಟು ಕಟ್ಟಬೇಕು. ನಂತರ ಮನೆ ಹತ್ತಿರ ಯಾವುದಾದ್ರೂ ಅರಳಿ ಮರ ಇದ್ದರೆ ಅಲ್ಲಿಗೆ ಹೋಗಬೇಕು. ಈ ಗಂಟನ್ನು ಅಲ್ಲಿ ಇಟ್ಟು ಮರಳಿ ಬರಬೇಕು. ಕೇವಲ ಇಷ್ಟು ಉಪಾಯ ಈ ಅಮಾವಾಸ್ಯೆಯ ತಿಥಿಯ ದಿನ ನೀವು ಮಾಡಿದ್ರು ಈ ಗಂಟು ತನ್ನೊಡನೆ ನಿಮ್ಮ ಎಲ್ಲ ದೋಷಗಳನ್ನು ತೆಗೆದುಕೊಂಡು ಹೋಗುತ್ತೆ. ಇದಾದ ನಂತರ ನಿಮ್ಮ ಜೀವನದಲ್ಲಿ ಏನೇ ಧನ ಸಂಪತ್ತು ಬಂದರೂ ಅದೆಲ್ಲವೂ ಉಳಿದುಕೊಳ್ಳುತ್ತದೆ. ಎರಡನೇ ಉಪಾಯ ಶುಕ್ರ ಗ್ರಹವನ್ನು ಶಕ್ತಿಶಾಲಿಯನ್ನಾಗಿಸೋದಾಗಿದೆ. ಸ್ನೇಹಿತರೆ, ಇದು ಮಹಾ ಉಪಾಯ ಆಗಿದ್ದು ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ನಮ್ಮ ಹಿಂದಿನ ವಿಡಿಯೋದಲ್ಲೂ ತಿಳಿಸಿದ ಹಾಗೆ ಯಾವ ವ್ಯಕ್ತಿಯ ಶುಕ್ರಗ್ರಹ ಅವರಿಗೆ ಸಾಥ್ ಕೊಡುತ್ತದೆಯೋ ಅವರು ಸತತವಾಗಿಯೇ ಕೋಟ್ಯಾಧೀಶರಾಗ್ತಾರೆ. ಯಾಕಂದರೆ ಶುಕ್ರಗ್ರಹ ಧನ ಸಂಪತ್ತಿನ ಗ್ರಹ ಆಗಿರುತ್ತದೆ. ಶುಕ್ರಗ್ರಹದ ನಿಯಂತ್ರಣ ತಾಯಿ ಲಕ್ಷ್ಮೀದೇವಿಯ ಕೈಗಳಲ್ಲಿ ಇರುತ್ತದೆ. ಇಡೀ ವರ್ಷ ಶುಕ್ರಗ್ರಹ ನಿಮಗೆ ಸಾಥ್ ಕೊಡಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ನಿರ್ಧಾರಗಳನ್ನು ನೀವು ತೆಗೆದುಕೊಂಡರೂ ಆ ನಿರ್ಣಯದಿಂದ ಕೇವಲ ನಿಮಗೆ ಲಾಭ ಸಿಗಲಿ ಅಂತ ನೀವು ಬಯಸ್ತಾ ಇದ್ದರೆ ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋದಿಷ್ಟೇ. 10 ಜನವರಿ ಸಾಯಂಕಾಲ ಚೆನ್ನಾಗಿ ನೀವು ಸ್ನಾನ ಮಾಡಬೇಕು. ನಿಮ್ಮ ಮನೆಯ ದೇವರ ಕೋಣೆಯತ್ತ ನೀವು ಹೋಗಬೇಕು. ಆದರೆ ದೇವರ ಕೋಣೆಯಲ್ಲಿ ತಾಯಿ ಲಕ್ಷ್ಮೀದೇವಿಯ ಚಿತ್ರ ಅಥವಾ ಮೂರ್ತಿ ಇರಬೇಕು. ಎಲ್ಲಕ್ಕಿಂತ ಮೊದಲು ನೀವು ದೇವರ ಕೋಣೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು. ಇಲ್ಲಿ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಒಂದು ಮುಷ್ಟಿಗೆಷ್ಟು ಕೊತ್ತಂಬರಿ ಕಾಳು, ಒಂದು ಬೆಳ್ಳಿಯ ನಾಣ್ಯವನ್ನು ಇಡಬೇಕು. ಅದರಲ್ಲಿ ತಾಯಿ ಲಕ್ಷ್ಮೀದೇವಿಯ ಯಾವುದಾದ್ರೂ ಕಲಾಚಿತ್ರ ಇದ್ದರೆ ನಡೆಯುತ್ತೆ. ಒಂದು ವೇಳೆ ಬೆಳ್ಳಿಯ ನಾಣ್ಯ ಇಲ್ಲ ಅಂದರೆ ₹1 ನಾಣ್ಯವನ್ನು ಬೇಕಾದರೂ ತೆಗೆದುಕೊಳ್ಳಿ. ನಂತರ ಆ ಬಟ್ಟೆಯಿಂದ ಗಂಟನ್ನು ಕಟ್ಟಿರಿ. ಆ ಗಂಟನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಳ್ಬೇಕು. ನಂತರ ತಾಯಿ ಲಕ್ಷ್ಮೀದೇವಿಯ ಬೀಜ ಮಂತ್ರವನ್ನು 11 ಬಾರಿ ಜಪ ಮಾಡಿರಿ. ಬೀಜ ಮಂತ್ರ ಈ ಪ್ರಕಾರದಲ್ಲಿ ಇರುತ್ತದೆ: ಓಂ ಮಹಾಲಕ್ಷ್ಮೀ ನಮಃ. ನಾವು ಮತ್ತೊಂದು ಬಾರಿ ಹೇಳ್ತೀವಿ, ಕೇಳಿರಿ: ಓಂ ಮಹಾಲಕ್ಷ್ಮೀ ನಮಃ. ನಂತರ ಈ ಗಂಟನ್ನು ತೆಗೆದುಕೊಂಡು ಹೋಗಿ ನೀವು ಯಾವ ಕೋಣೆಯಲ್ಲಿ ನಿಮ್ಮ ಹೆಚ್ಚಿನ ಸಮಯವನ್ನು ಕಳೀತಾ ಇರ್ತೀರೋ ಆ ಕೋಣೆಯಲ್ಲಿ ಇದನ್ನು ಇಡಬೇಕಷ್ಟೆ. ಇದು ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದ ರೀತಿ ಕಾರ್ಯವನ್ನು ಮಾಡುತ್ತದೆ. ನಿಮ್ಮ ಶುಕ್ರಗ್ರಹ ನಿಮಗೆ ಸಾಥ್ ಕೊಡಲು ಶುರು ಮಾಡುತ್ತದೆ. ಹಣಕಾಸಿಗೆ ಸಂಬಂಧಪಟ್ಟಂತೆ ಏನೇ ನಿರ್ಧಾರಗಳನ್ನು ನೀವು ಇಡೀ ವರ್ಷ ತೆಗೆದುಕೊಂಡರೋ ಅವುಗಳಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ. ಸ್ನೇಹಿತರೆ, ಇದೊಂದು ಯಾವ ರೀತಿಯಾದ ಉಪಾಯ ಆಗಿದೆ ಅಂದರೆ ಹಲವಾರು ಕೋಟ್ಯಾಧೀಶ ಜನರು ಇದನ್ನು ಪೌಷ ಅಮಾವಾಸ್ಯೆ ಅಥವಾ ಎಳ್ಳಿನ ಅಮಾವಾಸ್ಯೆ ದಿನ ಮಾಡ್ತಾರೆ. ಅವರಿಗೆ ಈ ಉಪಾಯದ ಲಾಭ ಇಡೀ ವರ್ಷ ಸಿಗುತ್ತದೆ. ಇನ್ನು ಮುಂದಿನ ಉಪಾಯ ನಿಮ್ಮ ಅದೃಷ್ಟ ನಿಮಗೆ ಸಾಥ್ ಕೊಡೋದಾಗಿದೆ. ಸ್ನೇಹಿತರೆ, ಇಡೀ ವರ್ಷ ನಿಮ್ಮ ಅದೃಷ್ಟ ಶಕ್ತಿಶಾಲಿಯಾಗಿರಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ತಾಯಿ ಲಕ್ಷ್ಮೀದೇವಿಯ ಜೊತೆಗೆ ಹಲವಾರು ದೇವನ ದೇವತೆಗಳ ಆಶೀರ್ವಾದವು ನಿಮಗೆ ಸಿಗಲಿ ಅಂತ ಇಷ್ಟಪಡ್ತಾ ಇದ್ದರೆ ಸ್ನೇಹಿತರೆ, ಇಲ್ಲಂತೂ ಒಂದು ಗೋಮಾತೆಯಲ್ಲಿ 33 ಕೋಟಿ ದೇವನ ದೇವತೆಗಳ ವಾಸ ಇರುತ್ತದೆ. ಇಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ: ಈ ಅಮಾವಾಸ್ಯೆಯ ದಿನ ನಿಮ್ಮ ಮನೆಯಲ್ಲಿ 11 ರೊಟ್ಟಿಗಳನ್ನು ಅಥವಾ ಚಪಾತಿಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಪ್ರತಿಯೊಂದು ರೊಟ್ಟಿಯ ಮೇಲೆ ಒಂದೊಂದು ಕೊತ್ತಂಬರಿ ಕಾಳುಗಳನ್ನು ಇಡಬೇಕು. ನಂತರ ಈ ರೊಟ್ಟಿಗಳನ್ನು ಯಾವುದಾದ್ರೂ ಹಸುವಿಗೆ ತಿನ್ನಿಸಿಬಿಡಿ. ಕೇವಲ ಇಷ್ಟು ಉಪಾಯವನ್ನು ನೀವು ಮಾಡಿದ್ರು ಇಡೀ ವರ್ಷ ತಾಯಿ ಲಕ್ಷ್ಮೀದೇವಿಯ ಜೊತೆಗೆ ಹಲವಾರು ದೇವನ ದೇವತೆಗಳ ಕೃಪೆ ಆಶೀರ್ವಾದ ನಿಮಗೆ ಸಿಗುತ್ತದೆ. ನಿಮ್ಮ ಭಾಗ್ಯ ನಿಮಗೆ ಸಾಥ್ ಕೊಡುತ್ತೆ. ನಿಮ್ಮ ನವಗ್ರಹಗಳು ಕೂಡ ನಿಮಗೆ ಸಾಥ್ ಕೊಡುತ್ತವೆ. ಈ ವರ್ಷ ನೀವು ಯಶಸ್ವಿಯಾಗದಂತೆ ಯಾರಿಂದಲೂ ತಡೆಯಲು ಸಾಧ್ಯ ಆಗೋದಿಲ್ಲ. ಮುಂದಿನ ಉಪಾಯ ಧನಪ್ರಾಪ್ತಿಯ ಮಹಾ ಉಪಾಯ ಆಗಿದೆ. ಈ ಅಮಾವಾಸ್ಯೆಯ ತಿಥಿಯ ನಂತರ ನಿಮ್ಮ ಮನೆಯಲ್ಲಿ ಧನ ಸಂಪತ್ತಿನ ಮಳೆ ಸುರಿಯಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ, ನಿಮ್ಮ ಮನೆಗೆ ಬರುವಂಥ ಹಣಕಾಸಿನಲ್ಲಿ ವೃದ್ಧಿ ಆಗಲಿ ಅಂತ ಇಷ್ಟಪಡ್ತಾ ಇದ್ದರೆ, ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಆಗಮನ ತುಂಬ ವೇಗವಾಗಿ ಆಗಲಿ ಅಂತ ಇಷ್ಟಪಡ್ತಾ ಇದ್ದರೆ ಕೇವಲ ಅಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ: 10 ಜನವರಿ ದಿನ ಸಾಯಂಕಾಲ ಚೆನ್ನಾಗಿ ಸ್ನಾನ ಮಾಡಬೇಕು. ನೀವು ನಿಮ್ಮ ಮನೆಯ ದೇವರ ಕೋಣೆಯತ್ತ ಹೋಗಬೇಕು. ಎಲ್ಲಿ ತಾಯಿ ಲಕ್ಷ್ಮೀದೇವಿಯ ಮೂರ್ತಿ ಫೋಟೋ ಇರುತ್ತೋ ಇಲ್ಲಿ ಎಲ್ಲಕ್ಕಿಂತ ಮೊದಲು ತಾಯಿ ಲಕ್ಷ್ಮೀದೇವಿಯ ಎದುರುಗಡೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು. ನಂತರ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ಅಲ್ಲಿ ಇಡಬೇಕು. ಅವುಗಳಲ್ಲಿ 4 ಲವಂಗ, 3 ಕರ್ಪೂರಗಳು, ಸ್ವಲ್ಪ ಒಂದು ಮುಷ್ಟಿಗೆಷ್ಟು ಕೊತ್ತಂಬರಿ ಕಾಳುಗಳನ್ನು ಅದರಲ್ಲಿ ಇಡಬೇಕು. ಮತ್ತೊಮ್ಮೆ ಹೇಳ್ತೀವಿ, ಕೇಳಿ: 4 ಲವಂಗಗಳು, 3 ಕರ್ಪೂರದ ತುಂಡುಗಳು ಮತ್ತು ಒಂದು ಮುಷ್ಟಿಗೆಯಷ್ಟು ಕೊತ್ತಂಬರಿ ಕಾಳುಗಳನ್ನು ಇಡಬೇಕು. ಈ ಬಟ್ಟೆಯನ್ನು ಗಂಟು ಕಟ್ಟಬೇಕು. ನಂತರ ತಾಯಿ ಲಕ್ಷ್ಮೀದೇವಿಯ ಬೀಜ ಮಂತ್ರಗಳನ್ನು 11 ಬಾರಿ ಮನಸ್ಸಿನಲ್ಲಿ ಜಪ ಮಾಡಿರಿ. ಬೀಜ ಮಂತ್ರ ಈ ರೀತಿಯಾಗಿದೆ: ಓಂ ಮಹಾಲಕ್ಷ್ಮೀ ನಮಃ. ಮತ್ತೊಮ್ಮೆ ಹೇಳ್ತೀವಿ ನೋಡಿ: ಓಂ ಮಹಾಲಕ್ಷ್ಮೀ ನಮಃ. ನಂತರ ಈ ಗಂಟನ್ನು ತೆಗೆದುಕೊಂಡು ಹೋಗಿ ನೀವು ಹಣ ಇಡುವಂಥ ಕಪಾಟ್ನಲ್ಲಿ ದಕ್ಷಿಣ ದಿಕ್ಕಿನತ್ತ ಇಡಬೇಕು. ಕೇವಲ ಇಷ್ಟು ಉಪಾಯ ನೀವು ಅಮಾವಾಸ್ಯೆಯ ತಿಥಿಯ ದಿನ ಮಾಡಬೇಕು. ಈ ಗಂಟು ಒಂದು ಚುಂಬಕವಾಗುತ್ತದೆ. ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಆಕರ್ಷಣೆ ಮಾಡುತ್ತದೆ.